ಭಾರತೀಯ ಬೌದ್ಧ ಮಹಾಸಭಾ ಯುವಕರ ಘಟಕ ವತಿಯಿಂದ ಈ ಒಂದು ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳಕ್ಕೆ ಬಯಸ್ತೀನಿ. ವಿಶೇಷವಾಗಿ ವೇದಿಕೆ ಮೇಲೆ ಇರಂತಹ ಪೂಜ್ಯ ಬಂತೇಜಿ ಅವರ ಸಾನ್ನಿಧ್ಯದಲ್ಲಿ ನಾನು ನಮ್ಮ ಬಕ್ಕಾಯಿ ಸರ್ ಧಾರವಾಡದಿಂದ ಬಂದಿರಂತಹ ಅವ್ರಿಗೆ ಸ್ವಾಗತ ಕೋರಕ್ಕೆ ಬಯಸ್ತೀನಿ. ಹಾಗೆ ನಮ್ಮ ಬಳ್ಳಾರಿಯಿಂದ ಮಲ್ಲಿಕಾರ್ಜುನ್ ಬಳ್ಳಾರಿ ಅವ್ರಿಗೆ ನಾನು ಸ್ವಾಗತ ಕೋರ್ತೀನಿ. ಹಾಗೆ ಭಾರತೀಯ ಬೌದ್ಧ ಮಹಾಸಭಾ ಯುವಕರ ಘಟಕ ಕಾರ್ಯದರ್ಶಿಯಾದ ಅಡ್ವೊಕೇಟ್ ನಾಗೇಂದ್ರ ಕುಮಾರ್ ಅವ್ರಿಗೆ ಸ್ವಾಗತ ಬಯಸ್ತೀನಿ. ಹಾಗೆ ಕರ್ನಾಟಕ ಬುದ್ಧಿಸ್ಟ್ ಸೊಸೈಟಿ ಆದ ಆಯುಷ್ಮತಿ ಲಾವಣ್ಯ ನಾಗಸೇನ ಮೌರ್ಯ ಅವ್ರಿಗೆ ನಾನು ಸ್ವಾಗತ ಬಯಸ್ತೀನಿ. ಹಾಗೆ ಪ್ರೊಫೆಸರ್ ಸುಭಾಷ್ ಚಂದ್ರ ಅವ್ರನ್ನ ಸ್ವಾಗತ ಮಾಡಕ್ಕೆ ಬಯಸ್ತೀನಿ. ಸ್ನೇಹಿತರೆ, ಇವತ್ತು ಸುಮಾರು ಒಂದು ವರ್ಷದ ಹಿಂದೆ, ಕರೆಕ್ಟಾಗಿ ಒಂದು ವರ್ಷದ ಹಿಂದೆ ಈ ನಮ್ಮ ಯೂತ್ ಘಟಕ ನಿರ್ಮಾಣ ಮಾಡಕ್ಕೆ ಅವಕಾಶ ಕೊಟ್ಟಿದ್ದು ನಮ್ಮ ಭೀಮ್ರಾವ್ ಯಶವಂತರಾವ್ ಅಂಬೇಡ್ಕರ್ ಅವರು. ನಾವು ಮುಂಬೈಗೆ ಹೋದಾಗ, ನಾವೆಲ್ಲ ಸುಮಾರು ನಮ್ಮ ಟೀಮ್ ಹೋದಾಗ ಅವರು ನಮ್ಗೆ ಯೂತ್ ಘಟಕ ಅಂದ್ರೆ ಯೂತ್ ಟೀಮ್ ನ ನೀವು ಕರ್ನಾಟಕದಲ್ಲಿ ಕಟ್ಟಬೇಕು ಅಂತ ಹೇಳಿ ಒಂದು ಜವಾಬ್ದಾರಿನ ನಮಗ್ ಕೊಟ್ರು. ಇನ್ನ ಜವಾಬ್ದಾರಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ, ನಾಯಕತ್ವ ಅಂತ ಹೇಳಕ್ ಇಷ್ಟಪಡಲ್ಲ. ನಾಯಕತ್ವ ಅಲ್ಲ, ಇದು ಒಂದು ಜವಾಬ್ದಾರಿ ರೀತಿಯಲ್ಲಿ. ಯಾಕಂದ್ರೆ ನಮ್ಗಿಂತ ಹಿರಿಯರಿದ್ದಾರೆ, ನಮ್ಗಿಂತ ವಿಚಾರ ತಿಳಿದಿರೋಂಥವ್ರು ಇದ್ದಾರೆ. ಇವರೆಲ್ಲಾನು ಸೇರಿಸಿ ನಮ್ಗೆ ಅವ್ರ ಸಲಹೆಗಳನ್ನ ತಗೊಂಡು ಯುವಕರನ್ನ ಯಾವ ರೀತಿ ನಾವು ಸಂಘಟನೆ ಮಾಡಬೇಕು, ಅದು ನಮ್ಮ ಒಂದು ಒಂದು ಉದ್ದೇಶ. ಯಾವ ರೀತಿ ಮಾಡ್ಬೇಕು ಅಂತ ಇವತ್ತು ಆ ಒಂದು ವರ್ಷದ ನಂತರ ಒಂದು 6 ತಿಂಗಳಿನಿಂದ ನಾವು ನಮ್ಮ ಟೀಮು ಇಡೀ ಕರ್ನಾಟಕ, ಬೀದರಿಂದ ಚಾಮರಾಜನಗರದವರೆಗೂ ನಮ್ಮ ಟೀಮು ಸತತವಾಗಿ ಶನಿವಾರ ಭಾನುವಾರ ಅಂದ್ರೆ ಒಂದು 2 ದಿನದಲ್ಲಿ 4 ರಿಂದ 5 ಜಿಲ್ಲೆನ ನಾವು ಕವರ್ ಮಾಡಿಕೊಂಡು ಸುಮಾರು ಟೀಮ್ನ ಸೃಷ್ಟಿ ಮಾಡಿಕೊಂಡು ಒಂದು ಮಟ್ಟಕ್ಕೆ ತಂದ್ವಿ. ಭಾರತೀಯ ಬೌದ್ಧ ಮಹಾಸಭಾ ಯೂತ್ ವಿಂಗ್ ಸುಮಾರು ಪ್ರಚಾರ ಆಯಿತು. ಅದಾದ್ಮೇಲೆ ಕೆಲವು ಕಡೆ ತಾತ್ಕಾಲಿಕವಾಗಿ ಒಂದು ಕಮಿಟಿನ ಅನೌನ್ಸ್ ಮಾಡಿದ್ವಿ, ಆದ್ರೆ ಎಲ್ಲ ಕಡೆ ಆಗಿಲ್ಲ. ಆಮೇಲೆ ಸುಮಾರು ಜನ ಅನೌನ್ಸ್ ಮಾಡಿರೋ ಕಡೆ ಅವ್ರು ಹೇಳಿದ್ರು, ಈ ರೀತಿ ಬೆಂಗಳೂರಿನಲ್ಲಿ ನೀವು ಕರೆದು ಒಂದು ಸಭೆ ಮಾಡಿದ್ರೆ ನಿಜವಾಗ್ಲೂ ಆಸಕ್ತಿ ಇರೋಂಥವ್ರು ಬಂದು ಈ ಒಂದು ಸಂಘಟನೆಗೆ ನಿಮ್ಗೆ ಕೈ ಜೋಡಿಸ್ತಾರೆ ಅಂತ ಹೇಳಿದಕ್ಕೆ ನಾವು ಇವತ್ತು ಇಲ್ಲಿ ಒಂದು ಸಭೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಅದರಿಂದ ಇಲ್ಲಿ ಬಂದಿರೋಂಥವ್ರು ಎಲ್ಲ ಬೀದರಿಂದ ಚಾಮರಾಜನಗರ ಬಂದಿದ್ದೀರಿ, ಹಾಗೆ ಕೋಲಾರ, ಧಾರವಾಡ ಎಲ್ಲಾ ಭಾಗದಿಂದ ಬಂದಿರೋದಕ್ಕೆ ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈ ಒಂದು ದೊಡ್ಡ ಜವಾಬ್ದಾರಿ, ನಾನು ಹೇಳ್ದಂಗೆ ದೊಡ್ಡ ಜವಾಬ್ದಾರಿ ತಗೊಳ್ಳೋದಕ್ಕಿಂತ ಮೊದಲು ಒಂದು ಬಹಳ ಮುಖ್ಯವಾದ ವಿಚಾರಗಳನ್ನ ನಾವು ಚರ್ಚೆ ಮಾಡ್ಬೇಕಾಗಿದೆ. ಒಂದೇನಂದ್ರೆ, ಕರ್ನಾಟಕದಲ್ಲಿ ನೀವು ಮಹಾರಾಷ್ಟ್ರ ಬೌದ್ಧರ ಸಂಖ್ಯೆಯಲ್ಲಿ ನೋಡಿದ್ರೆ ಅತಿ ಹೆಚ್ಚು ಸಂಖ್ಯೆ ಇರೋದು ಮಹಾರಾಷ್ಟ್ರದಲ್ಲಿ. ಅದಾದ್ಮೇಲೆ ಕರ್ನಾಟಕ ಸೆಕೆಂಡ್ ಅಂತ ಇತ್ತು ಒಂದು ಕಾಲದಲ್ಲಿ. ನೀವು 2001 ಸೆನ್ಸಸ್ ತಗೊಂಡ್ರೆ ಬೌದ್ಧರ ಸಂಖ್ಯೆ ಕರ್ನಾಟಕದಲ್ಲಿ ಒಂದು ಸುಮಾರು 4 ಲಕ್ಷ ಇತ್ತು. 4 ಲಕ್ಷ ಆದ್ಮೇಲೆ 2011 ಸೆನ್ಸಸ್ ತಗೊಂಡ್ರೆ 75,000ಕ್ಕೆ ಬಂದ್ ನಿಂತಿದೆ. ಅಂದ್ರೆ ಯೋಚನೆ ಮಾಡಿ, 2011 ಇವಾಗ ತಗೊಂಡ್ರೆ ಇನ್ನೆಷ್ಟು ಅಂತ ನಾವು ನಿಜವಾಗ್ಲೂ ಕಲ್ಪನೆ ಮಾಡಕ್ ಆಗಲ್ಲ.
ಅಂದ್ರೆ ಬೌದ್ಧರ ಸಂಖ್ಯೆ ಏನು ಕಮ್ಮಿ ಆಗ್ತಾ ಇದೆ ಅಂತ ನಾವು, ಇದೊಂದು ದೊಡ್ಡ ಸಮಸ್ಯೆ, ಇದಕ್ಕೆ ಒಂದು ಪರಿಹಾರ ಹುಡುಕ್ಲೇಬೇಕು. ಅದು ನಮ್ಮ ಒಂದು ದೊಡ್ಡ ಸಮಸ್ಯೆ ಅಂತ ನಾವು ಹೇಳ್ಬೋದು. ಮಹಾರಾಷ್ಟ್ರ ತಗೊಂಡ್ರೆ ಇದಕ್ಕೆ ಹೋಲಿಕೆ ಮಾಡಿದ್ರೆ ಕರ್ನಾಟಕಕ್ಕೆ, ಮಹಾರಾಷ್ಟ್ರದಲ್ಲಿ 2001 ಒಂದು ಸುಮಾರು 30ರಿಂದ 40 ಲಕ್ಷ ಬೌದ್ಧರ ಸಂಖ್ಯೆ ಇತ್ತು. ಅದೇ 2011ರಲ್ಲಿ 60% ಹೆಚ್ಚಿಗೆ ಆಯಿತು. ಅಂದ್ರೆ ಏರ್ತು ಮಹಾರಾಷ್ಟ್ರದಲ್ಲಿ. ಕರ್ನಾಟಕದಲ್ಲಿ ಕಮ್ಮಿ ಆದ್ರೆ ಮಹಾರಾಷ್ಟ್ರದಲ್ಲಿ ಹೆಚ್ಚಾಗ್ತಾ ಇದೆ. ಇವತ್ತು ಸುಮಾರು 65 ಲಕ್ಷ ಬೌದ್ಧರು ಮಹಾರಾಷ್ಟ್ರದಲ್ಲಿ ಸಿಗ್ತಾರೆ. ಅಂದ್ರೆ ಅವ್ರದ್ದಾದಂತ ಒಂದು ಶಕ್ತಿನ ಅವರು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇದರಿಂದ ಏನಾಗಿದೆ ಅಂದ್ರೆ ಅಲ್ಲಿರಂತ ಒಂದು ಸರ್ಕಾರ ಮೈನಾರಿಟಿ ಡೆವಲಪ್ಮೆಂಟ್ ಇರೋದು, ಅವ್ರು ಏನ್ ಮಾಡಿದ್ದಾರೆ, ಬೌದ್ಧರಿಗೆ ಸ್ಪೆಷಲ್ ಆಗಿ ಒಂದು ಏನೇನು ಮೈನಾರಿಟೀಸ್ಗೆ ಅಪ್ಲೈ ಆಗುತ್ತೋ ಬೌದ್ಧರಿಗೂ ಅಪ್ಲೈ ಆಗ್ಬೇಕು, ಎಲ್ಲಾ ಸ್ಕೀಮ್ಸ್ ಅಪ್ಲೈ ಆಗ್ಬೇಕು ಅಂತ ಹೇಳಿ ಒಂದು ಅವಕಾಶ ಮಾಡ್ಕೊಡ್ತಾರೆ. ಅಂದ್ರೆ ನಾವು ಇಲ್ಲಿ ನಮ್ಮ ಬೇರೆ ಬೇರೆ ರಾಜ್ಯ, ನಮ್ಮ ರಾಜ್ಯ ಇರ್ಬೋದು, ಮೀಸಲಾತಿಗಾಗಿ ಹೋರಾಟ ಮಾಡ್ತೀವಿ. ಆದ್ರೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಬೌದ್ಧರಾಗಿ ಮೈನಾರಿಟಿನಲ್ಲಿ ಅವ್ರು ಏನು ಅನುಕೂಲಗಳು ಪಡ್ಕೊಳ್ಬೇಕು, ಏನ್ ಮೀಸಲಾತಿ ಇದೆಯೋ ಎಲ್ಲದನ್ನು ಪಡ್ಕೊಳ್ತಾ ಇದಾರೆ. ಇದ್ರ ಜೊತೆಗೆ SC/ST ಏನು ಮೀಸಲಾತಿ ಇದೆಯೋ ಅದು ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಇದೊಂದು ಎಕ್ಸಾಂಪಲ್ ನಮ್ಗೆ. ಲಿಟ್ರಸಿ ರೇಟ್ ನೋಡಿದ್ರೆ ಮಹಾರಾಷ್ಟ್ರದಲ್ಲಿ ಬೌದ್ಧರ ಲಿಟ್ರಸಿ ರೇಟು ನೀವು ನಂಬ್ತಿರೋ ಬಿಡ್ತಾರೋ 80% ಇದೆ. ಅಂದ್ರೆ 80% ಜನ ಲಿಟ್ರೇಟ್ ಇದ್ದಾರೆ. ಅದೇ ಹಿಂದೂಗಳು ನೀವು ಕಂಪೇರ್ ಮಾಡಿದ್ರೆ 70% ಇದೆ ಲಿಟ್ರಸಿ. SC ತಗೊಂಡ್ರೆ 65% ಇದೆ. ಅಂದ್ರೆ SC ತಗೊಂಡ್ರೆ 65% ಇದೆ ಅವರ ಲಿಟ್ರಸಿ ರೇಟ್. ಹಾಗೆ ಏನ್ ಹೇಳ್ತಾರೆ, ಲಿಟ್ರಸಿ ರೇಟು ಬೌದ್ಧರಿಗೆ ಹೆಚ್ಚಾಗಿದೆ. ಅಂದ್ರೆ ನಾವು ಯೋಚನೆ ಮಾಡ್ಬೇಕಾಗಿದೆ, SCಗಳು ನಾವು ಜಾತಿ ಸಂಘಟನೆಯಲ್ಲಿ ಎಲ್ಲಿವರೆಗೆ ಇರ್ತೀವೋ ಅಲ್ಲಿವರೆಗೆ ನಮ್ಮ ಏನು ಮೀಸಲಾತಿ ಇರ್ಬೋದು, ಇಲ್ಲ ಬೇರೆ ಅನುಕೂಲಗಳು ಇರ್ಬೋದು, ಅದು ಒಂದ್ ರೀತಿ ಲಿಮಿಟ್ ಮಾಡ್ದಂಗೆ. ಬೌದ್ಧರಾಗಿ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಅವರು ಮೇಲೆ ಹೋಗಿದ್ದಾರೆ ಅಂತ ನಾವು ಒಂದು ಎಕ್ಸಾಂಪಲ್ ನಾನು ಕೊಡಕ್ಕೆ. ಹಾಗೆ ರಾಜಕೀಯದ ಶಕ್ತಿ ಹೇಳ್ಬೇಕು. 65 ಲಕ್ಷ ಜನ ಅಂದ್ರೆ ಅದು ಸಾಮಾನ್ಯದ ಒಂದು ಸಂಖ್ಯೆ ಅಲ್ಲ. ಅವ್ರು ಮನ್ಸು ಮಾಡಿದ್ರೆ ಅವ್ರದೇ ಒಂದು ರಾಜಕೀಯ ಪಕ್ಷನ ಸೃಷ್ಟಿ ಮಾಡಬಹುದು. ಆ ಮಟ್ಟದಲ್ಲಿ ಒಂದು ಶಕ್ತಿ ಮಹಾರಾಷ್ಟ್ರದಲ್ಲಿದೆ. ಅದು ಆಗಿಲ್ಲ, ಅದು ಬೇರೆ ವಿಚಾರ. ಅದರಿಂದ ನಾನು ಯಾಕೆ ಮಹಾರಾಷ್ಟ್ರದ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಂದ್ರೆ, ಮಹಾರಾಷ್ಟ್ರ ಒಂದು ಮಾದರಿ ರಾಜ್ಯ ಅಂತ ಹೇಳ್ಬೋದು. ಇದು ಕರ್ನಾಟಕ, ಅಲ್ಲಿಂದ ಕಲಿಯೋದು ಬಹಳಷ್ಟಿದೆ. ಇವತ್ತು ನಾವು ಸಮಸ್ಯೆಗಳು, ನಾವು ಬೌದ್ಧರು ಯಾಕೆ ಆಗ್ತಾ ಇಲ್ಲ ಅಂತ ಬಹಳಷ್ಟು ಚರ್ಚೆ ಮಾಡ್ತೀವಿ. ನೀವೆಲ್ಲ ಅಭಿಪ್ರಾಯ, ನಾನು ಏನು ಒಂದು ರೌಂಡ್ ಬಂದಿದ್ದೀನಿ, ಎಲ್ಲ ಕಡೆ ಒಂದು ಅಭಿಪ್ರಾಯ ತಗೊಂಡ್ ಬಂದಿದ್ದೀನಿ. ಏನಕ್ಕೆ ಬೌದ್ಧರು ಸಂಖ್ಯೆ ನಾವು ಹೆಚ್ಚಾಗಿ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಹಲವಾರು ವಿಚಾರಗಳು ಹೇಳ್ತಾರೆ. ಮೀಸಲಾತಿ ಇರ್ಬೋದು, ಇಲ್ಲ ಆಚರಣೆಯಲ್ಲಿ ನಾವು ಮಾಡಕ್ಕೆ ಹಿಂದೂ ಧರ್ಮದಿಂದ ಬರಕ್ಕೆ ಅವರು ಒಂದ್ ರೀತಿ ಹಿಂದೆ ಹೋಗ್ಬೋದು. ಆದ್ರೆ ಮಹಾರಾಷ್ಟ್ರದಿಂದ ನಾವು ಬಹಳಷ್ಟು ಕಲಿಯೋದಿದೆ. ಅಲ್ಲಿ ಯಾವ ರೀತಿ ಬೌದ್ಧರ ಸಂಖ್ಯೆ, ಬಾಬಾ ಸಾಹೇಬ್ರು ಅಲ್ಲಿ ಅಷ್ಟು ಕೆಲಸ ಮಾಡಿ ನಾಗ್ಪುರ್ನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿರೋದಕ್ಕಾಗಿ ಇವತ್ತು ಒಂದು ದೊಡ್ಡ ಶಕ್ತಿ ಅವರಲ್ಲಿದೆ. ಏನು ನಮ್ಗೆ ಈ ನಮ್ಮ ರಾಜ್ಯಕ್ಕೆ ಹತ್ರ ಇರಂತ ಇಂಥ ಒಂದು ಮಹಾರಾಷ್ಟ್ರದಲ್ಲಿ ನಾವ್ ಯಾಕೆ ಈ ಮಾಡೆಲ್ನ ಕಾಪಿ ಮಾಡಬಾರ್ದು, ಇಲ್ಲ ಈ ಮಾಡೆಲ್ನ ಯಾಕೆ ನಾವು ಏನ್ ಹೇಳ್ತಾರೆ ಅನುಸರಿಸ್ಬೋದು ಅನ್ನೋದು ನಾವು ಯೋಚನೆ ಮಾಡ್ತೀವಿ. ಅದರಿಂದ ಇವತ್ತು ನಮ್ಮ ದೇಶದಲ್ಲಿ ಬಹಳಷ್ಟು ಬದಲಾವಣೆಗಳು ಬರ್ತಾ ಇದೆ, ಬಹಳಷ್ಟು ಚೇಂಜಸ್ ಆಗ್ತಾ ಇದೆ. ನೀವು ನೋಡಿದ್ರೆ ಗುಜರಾತ್ನಲ್ಲಿ 50,000 ಜನ ಒಂದಿನ ಒಂದು ಸಭೆಯಲ್ಲಿ ಬೌದ್ಧ ದೀಕ್ಷಾನ ಪಡ್ಕೊಂಡು ಒಂದು ದೊಡ್ಡ ಕಾರ್ಯಕ್ರಮ ಆಗಿತ್ತು. ನಮ್ಮ ಬೆಂಗಳೂರಿನಲ್ಲಿ ಆನೇಕಲ್ನಲ್ಲಿ 500 ಕುಟುಂಬಗಳನ್ನು ಬೌದ್ಧ ದೀಕ್ಷಾನ
ಸ್ವೀಕಾರ ಮಾಡಿದ್ರು. ಹಾಗೆ ಯಾದಗಿರಿನಲ್ಲಿ ಶುರ್ಪುರು ಅಲ್ಲಿ ಕೂಡ ಒಂದು 500 ಕುಟುಂಬಗಳು ಬೌದ್ಧ ಧರ್ಮನ ಸ್ವೀಕಾರ ಮಾಡಿದ್ರು. ನೀವು ನಾಗ್ಪುರ್ ನೋಡಿದ್ರೆ ಲಕ್ಷಾಂತರ ಜನ ಸೇರಿ ಅಲ್ಲಿ ಪ್ರತಿ ವರ್ಷ ದೀಕ್ಷಾನ ಸ್ವೀಕಾರ ಮಾಡ್ತಾರೆ. ನಾನು ಅದಕ್ಕೆ ಈ ಸರಿ ನಾಗ್ಪುರ್ಗೆ ನಮ್ಮ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಇಂದ ಬರೋಂಥವ್ರಿಗೆ ಎಲ್ಲರೂ ಒಂದು ಆಯೋಜನೆ ಮಾಡಿದೆ. ಇದು ಪ್ರತಿ ವರ್ಷ ಆಗ್ಬೇಕು. ಪ್ರತಿ ವರ್ಷ ಆಗ್ತಾ ನಾವು ಸಂಖ್ಯೆನ ಹೆಚ್ಚಿಸಿ ಇಲ್ಲೊಂದು ಟೀಮ್ ನ ಮಾಡ್ಬೋದು, ಬೌದ್ಧರ ಸಂಖ್ಯೆನ ಹೆಚ್ಚಿಸ್ಬೋದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಅದಕ್ಕೆ ನೋಡಿ, ಇದು ಈ ಕೆಲಸ ಏನ್ ಆಗ್ತಾ ಇದೆ ಇವಾಗ, ನಿಜವಾಗ್ಲೂ ನಾನು ಹೇಳ್ಬೇಕಂದ್ರೆ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿದೆ. ನೀವು ರಾಜ್ಯ ನೋಡಿದಾಗ ಒಂದು ಟ್ರೆಂಡ್, ಯಾವ ರೀತಿ ಬೌದ್ಧರು ಎಲ್ಲ ಕಡೆ ಒಂದ್ ಕಡೆ ವಿಹಾರ ನಿರ್ಮಾಣ ಮಾಡ್ತಾ ಇರ್ಬೋದು. ಮೊನ್ನೆ ನೆರಗಾತ್ನಹಳ್ಳಿನಲ್ಲಿ ಮಹಾಬೋಧಿಯಿಂದ ಒಂದು ಕಾರ್ಯಕ್ರಮ, ಏನು ಸ್ತೂಪ ಉದ್ಘಾಟನೆ ಕಾರ್ಯಕ್ರಮ ಇದೆ. ಅದೇ ರೀತಿ ಇಡೀ ರಾಜ್ಯದಲ್ಲಿ ಬಹಳಷ್ಟು ಒಂದು ಬುದ್ಧಿಸ್ಟ್ ಮೂವ್ಮೆಂಟ್ ನಡೀತಾ ಇದೆ. ಅದಕ್ಕೆ ಈ ಒಂದು ಮೂವ್ಮೆಂಟ್ ಏನು ಆಗ್ಬೇಕಾಗಿತ್ತು ಬಾಬಾ ಸಾಹೇಬ್ರು ಪರಿನಿಪಾನ ಪಡ್ಕೊಂಡ ನಂತರ, ಅದು ಇವಾಗ ಆಗ್ತಾ ಇದೆ. ಅದಕ್ಕೆ ಕಾರಣ ಹಲವಾರು ಇರ್ಬೋದು. ನೋಡಿ, 70 ವರ್ಷ ಕಳೆದು ನಮ್ಗೆ ಸಮಾಜದಲ್ಲಿ ಒಂದು 40 ವರ್ಷ ನಿಜ ಹೇಳ್ಬೇಕಂದ್ರೆ ಈ ಧಮ್ಮ ಏನು ಪ್ರಚಾರ ಆಗ್ಬೇಕಾಗಿತ್ತು ಅದಾಗಿಲ್ಲ. ಅಂದ್ರೆ 40 ವರ್ಷ ಈ ಸಮಾಜದಲ್ಲಿ ವೇಸ್ಟ್ ಆಗಿದೆ, ಕಾಲ ವೇಸ್ಟ್ ಆಗಿದೆ, ಟೈಮ್ ವೇಸ್ಟ್ ಆಗಿದೆ. ಮತ್ತೆ ಸಮಾಜಕ್ಕೆ ನಿಜವಾಗ್ಲೂ ಅನ್ಯಾಯ, ಏನು ಈ ಮೂವ್ಮೆಂಟ್ ಒಂದೇ ಸರಿ ಆಗ್ಬೇಕಾಗಿತ್ತು ಅದು ಆಗಿಲ್ಲ. ಆದ್ರೆ ಇವತ್ತು ಯುವಕರು ಅಂದ್ರೆ ಈ ಮೂವ್ಮೆಂಟ್ ಬಿದೋಯ್ತು ಅಂತಲ್ಲ ಅರ್ಥ, ಆದ್ರೆ ಇವತ್ತು ನಿಜವಾಗ್ಲೂ ಒಂದು ಅವಕಾಶ ಬಂದಿದೆ. ಯಾಕಂದ್ರೆ ಯುವಕರ ಸಂಖ್ಯೆ ಜಾಸ್ತಿ ಇದೆ ಇಡೀ ರಾಜ್ಯದಲ್ಲಿ. ಇಡೀ ರಾಷ್ಟ್ರದಲ್ಲೇ ಒಂದು 25 ವರ್ಷಕ್ಕಿಂತ ಕಮ್ಮಿ ಇರೋಂಥವ್ರು 50% ಇದೆ. ಅಂದ್ರೆ ಈ ಸಮಯ ಕರೆಕ್ಟ್ ಆಗಿದೆ ಅಂತ ನಾವು ಹೇಳ್ಬೋದು. ಯುವಕರನ್ನ ನೋಡಿ, ಇತಿಹಾಸದಲ್ಲಿ ಯಾವುದೇ ಒಂದು ಕ್ರಾಂತಿ ಆದ್ರೂ, ಯಾವುದೇ ಒಂದು ದೊಡ್ಡ ಮೂವ್ಮೆಂಟ್ ಆದ್ರೂ ಯುವಕರು ಇಲ್ದೇನೆ ಇದು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ಫಸ್ಟ್ ನಾವು ಮೊಬಿಲೈಸ್ ಮಾಡ್ಬೇಕಾಗಿರೋದು ಯುವಕರು ಅಂತ ಹೇಳಿ ಈ BSI ನಲ್ಲಿ ಯೂತ್ ವಿಂಗ್ ಮಾಡ್ಕೊಡಿ ಅಂತ ಅವರಿಂದ ಪರ್ಮಿಷನ್ ತಗೊಂಡು ಈ ಒಂದು ಕೆಲಸನ ನಾವು ಮಾಡ್ತಾ ಇದ್ವಿ. ಇನ್ನ ನಮ್ಮ ಉದ್ದೇಶ ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕಲ್ಲಿ, ಪ್ರತಿಯೊಂದು ಹೋಬಳಿ ಮತ್ತೆ ಹಳ್ಳಿ ಲೆವೆಲ್ನಲ್ಲೂ ನಾವು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಅಲ್ಲಿ ಶಾಖೆಗಳನ್ನ ತಯಾರಿ ಮಾಡ್ಬೇಕು, ಅಲ್ಲಿ ಸೆಮಿನಾರ್ಗಳು ಮಾಡ್ಬೇಕು, ವಿಚಾರಗಳು ಹೇಳ್ಬೇಕು, ಒಂದು ಟೀಮ್ ಹೋಗ್ಬೇಕು ಅಂತ ಒಂದು ಗುರಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ. ಕೆಲವು ಜನ ಹೇಳ್ತಾರೆ ಇದು 10 ವರ್ಷ ತಗೊಳುತ್ತೆ, 20 ವರ್ಷ ತಗೊಳುತ್ತೆ ಅಂತ. ನಾವು ಅಷ್ಟು ಟೈಮ್ ತಗೊಂಡು ಕೆಲಸ ಮಾಡೋಕ್ಕೆ ನಮಗೂ ಪೇಷನ್ಸ್ ಇಲ್ಲ. ನಾನು ಭರವಸೆ ಕೊಟ್ಟು ಹೇಳ್ತೀನಿ, 2 ವರ್ಷದಲ್ಲಿ ನಾವು ಆ ಕೆಲಸನ ಮಾಡಕ್ಕೆ ತಯಾರಿದೀವಿ. ನಾವು ಆ ಜವಾಬ್ದಾರಿ ತಗೊಂಡಿದ್ದೀವಿ. ನಿಮ್ಮಂಥವ್ರು ಸಹಕಾರ ಕೊಟ್ಟು ನಿಮ್ಮ ಜಿಲ್ಲೆಯಲ್ಲಿ ದಯವಿಟ್ಟು ನೀವು ಟೀಮ್ ಮಾಡಬೇಕು ಅಂತ ನಾನು ಕೇಳ್ಕೊಡ್ತೀನಿ. ಆಮೇಲೆ ನಾವು ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಏನು ಮಹತ್ವ ಅಂದ್ರೆ, ಇಲ್ಲಿ ಒಂದು ಸ್ಲೋಗನ್ನ ನಾವು ಉಪಯೋಗಿಸ್ಬೇಕು. ಒಂದು ನಾಯಕತ್ವ, ಒಂದು ಗುರಿ, ಒಂದು ಸಂಘಟನೆ. ಒಂದು ನಾಯಕತ್ವ ಅಂದ್ರೆ ಬಾಬಾ ಸಾಹೇಬ್ರು ಕುಟುಂಬ ಈ BSI ನ ಲೀಡ್ ಮಾಡ್ತಾ ಇದ್ದಾರೆ. ಒಂದು ನಾಯಕತ್ವ, ಅವರಿಂದ ನಾವು ಕೆಲಸ ಮಾಡ್ಬೇಕು. ಒಂದು ಸಂಘಟನೆ, ಇವತ್ತು ನಿಮ್ಗೆಲ್ಲ ಗೊತ್ತಿರ್ಬೋದು ಹಲವಾರು ಸಂಘಟನೆಗಳಾಗಿದೆ, ಎಷ್ಟು ಕೆಲಸಗಳಾಗಿದೆ, ಬದಲಾವಣೆಗಳಾಗಿದೆಯಾ ಅನ್ನೋದು ನಾವು ಯೋಚನೆ ಮಾಡ್ಬೇಕು. BSI ಬಾಬಾ ಸಾಹೇಬ್ರು ಸ್ವಂತ ಸ್ಥಾಪನೆ ಮಾಡಿದಂತ ಒಂದು ಸಂಸ್ಥೆ. ಇದು ಬರೀ ಭಾರತ ದೇಶದಲ್ಲಿಲ್ಲ, ಬೇರೆ ಬೇರೆ ಕಡೆ ಆಫೀಸ್ಗಳು ಓಪನ್ ಮಾಡಿದ್ದಾರೆ. ಅಂದ್ರೆ ಇಂಥ ಒಂದು ಸಂಘಟನೆ ಕೆಳಗಡೆ ಇದ್ರೆ ನಾವು ಎಲ್ಲಾ ರೀತಿಯನ್ನು ಒಂದು ಅನುಕೂಲಗಳನ್ನ ಪಡ್ಕೊಳ್ಬಹುದು. ಒಂದು ಗುರಿ ಅಂದ್ರೆ ನಾವು ಬೌದ್ಧರ ಸಂಖ್ಯೆನ ಹೆಚ್ಚಿಸ್ಬೇಕು. ಇದನ್ನ ಗುರಿ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಅದರಿಂದ ನಾನು ಹೇಳ್ಕೊಡೋದು, ನಿಮ್ಮ ಜಿಲ್ಲೆಯಲ್ಲಿ ನೆಕ್ಸ್ಟ್ ಬಂದಾಗ ಅಲ್ಲೂ ಒಂದು ಮೀಟಿಂಗ್ ಮಾಡಿಕೊಂಡು ನಿಮ್ಮ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಈ ಒಂದು ಕೆಲಸ ನಾವು ಏನು ಹಚ್ಕೊಂಡಿದ್ವೋ ಅದಕ್ಕೆ ನೀವು ಸಹಕಾರ ಕೊಡ್ಬೇಕು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ.